ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಸಂತೋಷ ದಿನವಾಗಿದೆ. ದೇವರು ನಮಗಾಗಿ 3 ದಿನ ಸತ್ತು ಜಯ ಹೊಂದಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಆ ದೇವ ವಾಕ್ಯ ಹೀಗೆ ಹೇಳ್ತದೆ, ಆತ ಇಲ್ಲಿಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ಅವರೆಲ್ಲ ಹುಡುಕ್ತಾರೆ, ದೇವರಲ್ಲಿ ಮರಿಯಳು ಬಂದು ಹುಡುಕ್ತಾ ಇರ್ತಾರೆ, ಇಲ್ಲಿ ದೇವರು ಇಲ್ಲಿ ಸಮಾಧಿ ಮಾಡಿದಾರಲ್ಲ ಎಂಬುದಾಗಿ. ಆದರೆ ದೇವ ವಾಕ್ಯ ಹೀಗೆ ಹೇಳ್ತದೆ. ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯ 6ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ರೆ ತೆಗೆದು ಧ್ಯಾನ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಏನಂತಂದ್ರೆ, ಆತನು ಇಲ್ಲಿಲ್ಲ, ಆತನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ ಸ್ಥಳವನ್ನು ನೋಡಿರಿ. ಬೇಗ ಹೋಗಿ ಆತನ ಶಿಷ್ಯನಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಕ್ಕೆ ಹೋಗುತ್ತಾನೆ. ಆಮೇನ್. ನೋಡಿ, ಸತ್ತಿದ್ದವನು ಬದುಕಿದ್ದಾನೆ ಎಂಬುದಾಗಿ ಮರಿಯಳು ಶಿಷ್ಯರಿಗೆ ತಿಳಿಸಕ್ಕೆ ಓಡಿ ಹೋಗ್ತಾಳೆ. ಈಗ ನಮ್ಮ ಮನೆಗೆ ಯಾರಾದರೂ ಸ್ವಂತ ಬಂದಿದ್ದಾರೆ ಎಷ್ಟೋ ಸಂತೋಷ. ಅಯ್ಯೋ, ನಮ್ಮ ಮನೆಗೆ ಎಂತ ಬಂದಿದ್ದಾರೆ, ದೊಡ್ಡ ಅಧಿಕಾರಿಗಳು ಬಂದಿದ್ದಾರೆ ಎಂಬುದಾಗಿ ಸಂತೋಷದಿಂದ ಎಲ್ಲರಿಗೆ ಹೋಗಿ ಹೇಳಕ್ಕೆ. ಅದೇ ತರ ಯೇಸು ಸ್ವಾಮಿ ಸತ್ತಿ ಎದ್ದಿದ್ದಾರೆ ಎಂಬುದಾಗಿ ಆ ಮರಿಯಳಿಗೆ ತುಂಬಾ ಸಂತೋಷ ಆಯಿತು. ಅದೇ ತರ ಯಾಕೋಬನ ತಾಯಿ ಕೂಡ ಮರಿಯಳನ್ನ ನೋಡುವಾಗ ಅವರು ಕೂಡ ಸಂತೋಷ ಆಯಿತು. ಪ್ರೀತಿಯ ಮಕ್ಕಳೇ, ಇಂದು ದೇವರು ನಮಗಾಗಿ ಜಯ ಹೊಂದಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವುದಕ್ಕೂ ಭಯಪಡದೆ ದೇವರು ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪ ರೋಗಗಳೆಲ್ಲ ಬಿಡುಗಡೆ ಕೊಟ್ಟಿದ್ದಾನೆ. ನಾವು ಆತನಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ದೇವರೇ, ನೀನು ನಮಗಾಗಿ ಜಯ ಹೊಂದಿದೆ, ನಮ್ಮ ಪಾಪಗಳಿಗಾಗಿ ಜಯ ಹೊಂದಿದೆ. ನಾವು ಮಾಡುವಂಥ ಪಾಪ ಗೌರ ಆ ಶಿಲ್ಬೆ ಮೇಲೆ ಪ್ರಾಣ ಕೊಡಬೇಕಾಯಿತು. ಆದರೆ ಬದಲಾಗಿ ನೀನು ಕೊಟ್ಟಿದ್ದಲ್ಲಪ್ಪ, ನೀ ನಮಗಾಗಿ ಮರಣದಿಂದ ಜಯ ಹೊಂದಿದಲ್ಲ, ನಿನಗೆ ಸ್ತೋತ್ರ. ಹೌದು ಪ್ರೀತಿಯ ಮಕ್ಕಳೇ, ಈ ಪುನರುತ್ಥಾನ ದಿನದಲ್ಲಿ ದೇವರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಈ ದಿನ ನಡೆಸ್ತಾರೆ. ಯಾವುದಕ್ಕಾಗಿ ನೀವು ಚಿಂತೆ ಮಾಡದೆ, ದೇವರೇ ನೀ ನನಗಾಗಿ, ನನ್ನ ಪಾಪಗಳಿಗಾಗಿ, ಶಾಪ ರೋಗಗಳಿಂದ ಬಿಡುಗಡೆ ಕೊಟ್ಟಿದ್ದಿ ಅಪ್ಪ, ನೀ ನನಗಾಗಿ ಜಯಿಸಿದಿ ಅಪ್ಪ, ನೀ ನನಗಾಗಿ ಜಯ ಹೊಂದಿದೆ ಅಪ್ಪ ಅಂತ ಹೇಳುವಾಗ ದೇವ್ ಸಂತೋಷವಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ನನ್ನ ಈ ಪುನರುತ್ಥಾನ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಈ ದಿನಗಳಲ್ಲಿ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಪ್ರೀತಿ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದು ಸಪ್ಪ, ನೀ ನಮಗಾಗಿ 3 ದಿವಸ ಎದ್ದು ಬಂದಿದಂಥ ದೇವರೇ ಅಪ್ಪ, ನಮ್ಮ ಪಾಪ ನಮ್ಮ ಶಾಪಗಳೆಲ್ಲ ಬಿಡುಗಡೆ ಕೊಟ್ಟು ಅಪ್ಪ ಮಕ್ಕಳಿಗೆ ಶಾಂತಿ ಸಮಾಧಾನ ನಡೆಸು ಅಪ್ಪ. ಆತ ಇಲ್ಲಿಲ್ಲ, ಆದರೆ ನೀವು ಹೇಳಿದಂತೆ ತಿರ್ಗಾ ನೀವು ಎದ್ದಿದ್ದೀರಲ್ಲಪ್ಪ, ನಿನಗೆ ಸ್ತೋತ್ರ. ನೀವು ಜೀವಿಸುವಂಥ ದೇವರು, ನೀವು ಜಯ ಕೊಡುವಂಥ ದೇವರಾಗಿದ್ದೀರಪ್ಪ, ನಿಮಗೆ ಸ್ತೋತ್ರ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಆಶೀರ್ವದಿಸಿ ಒಳ್ಳೆ ರೀತಿಯಲ್ಲಿ ಕಾಪಾಡಿ ನಡೆಸಬೇಕಪ್ಪ ಅಂತೇಳಿ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೀವನ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.